ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾವರ್ ನೆನಪಿದೆಯಾ? 1-4-2026 महावाक्य। मीठे बच्चे, बाप जो हैं जैसा है तुम बच्चों में भी नंबरवार पहचानते हैं। अगर सब पहचान ले तो बहुत भीड़ मच जाए। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ತಂದೆ ಹೇಗಿದ್ದಾರೆ, ಯಾವ ರೀತಿ ಇದ್ದಾರೆ, ನೀವು ಮಕ್ಕಳಲ್ಲಿಯೂ ಕೂಡ ನಂಬರ್ ವಾರಾಗಿ ತಿಳ್ಕೊಂಡಿದ್ದೀರಾ. ಅಕಸ್ಮಾತ್ ಎಲ್ಲರೂ ತಿಳ್ಕೊಂಬಿಟ್ರೆ ಬಹಳಷ್ಟು ಗಲಾಟೆ ಹೇಳ್ತದೆ ಅಂತಾರೆ ಬಾಬಾ, ಅಂದರೆ ರಶ್ ಆಗಿಬಿಡ್ತದೆ ಅಂತ. ಪ್ರಶ್ನೆ, ಚಾರೋ ಓರ್ ಪ್ರತ್ಯಕ್ಷತಾ ಕಾ ಆವಾಜ್ ಕಬ್ ಫೈಲೇಗ? ಬಾಬಾ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ನಾಲ್ಕು ಕಡೆ ಪ್ರತ್ಯಕ್ಷತೆಯ ಆವಾಜ್ ಯಾವಾಗ ಹರಡುತ್ತದೆ? उत्तर, जब मनुष्यों को पता पड़ेगा कि स्वयं भगवान इस पुरानी दुनिया का विनाश करा के नई दुनिया स्थापन करने आए हैं। हम सबकी सद्गति करने वाला बाप हमें भक्ति का फल देने आया है। यह निश्चय हो तो प्रत्यक्षता हो जाए, चारों ओर हलचल मच जाए. ಬಾಬಾ ಉತ್ತರ ಹೇಳ್ತಾರೆ, ಯಾವಾಗ ಮನುಷ್ಯರಿಗೆ ಗೊತ್ತಾಗ್ತದೆ ಸ್ವಯಂ ಭಗವಂತ ಈ ಹಳೆ ಜಗತ್ತನ್ನ ವಿನಾಶ ಮಾಡಿಸಿ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಸೆಕೆಂಡ್, ನಾವೆಲ್ಲರ ಸದ್ಗತಿ ಮಾಡುವಂತಹ ತಂದೆ ನಮಗೆ ಭಕ್ತಿಯ ಫಲ ಕೊಡ್ಲಿಕ್ಕೆ ಬಂದಿದ್ದಾರೆ. ಈ ನಿಶ್ಚಯ ಆದಾಗ ಪ್ರತ್ಯಕ್ಷತೆ ಆಗ್ತದೆ, ನಾಲ್ಕು ಕಡೆ ಹಲ್ಚಲ್ ಆಗ್ತದೆ ಅಂತಾರೆ ಬಾಬಾ. ಗೀತ್, ಜೋ ಪಿಯಾಕೆ ಸಾಥ್ ಹೈ. ಯಾರು ತಂದೆಯ ಜೊತೆಗಿದ್ದಾರೆ ಅವರಿಗೋಸ್ಕರ ಜ್ಞಾನದ ಮಳೆ ಸುರಿಯುತ್ತದೆ. ಓಂ ಶಾಂತಿ. बच्चों ने गीत की 2 लाइन सुनी जो पिया के साथ है. अब पिया कौन है? ಮಕ್ಕಳು ಗೀತೆಯ 2 ಲೈನನ್ನು ಕೇಳಿದ್ರಿ. ಯಾರು ತಂದೆಯ ಜೊತೆಗಿದ್ದಾರೆ, ಹಾಗಾದ್ರೆ ತಂದೆ ಯಾರು? ये दुनिया नहीं जानती. बड़ ढेर बच्चे हैं, उनमें भी बहुत है जो नहीं जानते कि किस प्रकार से बाप को याद करना चाहिए. ಇದನ್ನ ಜಗತ್ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಅಂದ್ರೆ ಯಾರು ತಂದೆ ಜೊತೆಗಿದ್ದಾರೆ, ಹಾಗಾದ್ರೆ ತಂದೆ ಯಾರು, ಜಗತ್ ಇದನ್ನ ತಿಳ್ಕೊಂಡಿಲ್ಲ. ಬಲೆ ಮಕ್ಕಳು ಬಹಳ ಜನ ಇದ್ದಾರೆ, ಅದರಲ್ಲಿನೂ ಬಹಳ ಜನ ಇದ್ದಾರೆ ತಿಳ್ಕೊಂಡೇ ಇಲ್ಲ ಯಾವ ಪ್ರಕಾರದಿಂದ ತಂದೆಯನ್ನ ನೆನ್ಪು ಮಾಡಬೇಕು ಅಂತ. ಯಾದ್ ಕರ್ನೇ ನೈ ಆತ, ಗಡಿ ಗಡಿ ಭೂಲ್ ಜಾತೆ ಹೇ. ಬಾಬಾ ಹೇಳ್ತಾರೆ ಆ ತಂದೆಯ ನೆನ್ಪು ಮಾಡ್ಲಿಕ್ಕೆ ಬರಲ್ಲ, ಕ್ಷಣ ಕ್ಷಣಕ್ಕೂ ಮರ್ತ್ ಬಿಡ್ತಾರೆ. ಬಾಪ್ ಸಮಜಾತೆ, ಬಚ್ಚೆ ಅಪ್ನೆ ಕೋ ಆತ್ಮ ಸಮಜೋ, ಹಮ್ ಬಿಂದಿ ಹೇ. ಬಾಬಾ ಹೇಳ್ತಾರೆ ತಮ್ಮನ ಆತ್ಮ ಅಂತ ತಿಳ್ಕೊಳ್ಳಿ, ನಾವು ಬಿಂದು ಆಗಿದ್ದೇನೆ. ಬಾಪ್ ಜ್ಞಾನ ಕಾ ಸಾಗರ್ ಹೇ, ಉನ್ಕೋ ಹಿ बाप ज्ञान का सागर है, उनको ही याद करना है. याद करने की ऐसी प्रैक्टिस पड़ जाए जो निरंतर याद टहर जाए. ಬಾಬಾ ಹೇಳ್ತಾರೆ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಆ ತಂದೆಯನ್ನೇ ನೆನ್ಪು ಮಾಡಬೇಕಾಗಿದೆ. ನೆನ್ಪು ಮಾಡುವಂಥ ಪ್ರಾಕ್ಟೀಸ್ ಈ ರೀತಿ ಆದಾಗ ನಿರಂತರ ನೆನ್ಪು ಉಳ್ಕೊಳ್ತದೆ. पिछाड़ी में यही याद रहे कि हम आत्मा है, शरीर तो है परंतु यह ज्ञान बुद्धि में रखना है कि हम आत्मा है. ಬಾಬಾ ಹೇಳ್ತಾರೆ ಕೊನೆಗಿದೆ ನೆನಪಿರಬೇಕಾಗಿದೆ, ನಾನು ಆತ್ಮ ಆಗಿದ್ದೀನಿ, ಶರೀರ ಅಂತೂ ಇದೆ, ಆದರೆ ಈ ಜ್ಞಾನ ಬುದ್ಧಿಯಲ್ಲಿ ಇಟ್ಕೊಳ್ಬೇಕು, ನಾನು ಆತ್ಮನಾಗಿದ್ದೇನೆ. बाप का डायरेक्शन मिला हुआ है, मैं जो हूँ उस रूप में कोई विरला याद करते हैं. देहाभिमान में बच्चे बहुत आ जाते हैं. ಬಾಬಾ ಹೇಳ್ತಾರೆ ತಂದೆಯ ಡೈರೆಕ್ಷನ್ ಸಿಕ್ಕಿದೆ, ನಾನೇನಿದ್ದೀನೋ ಆ ರೂಪದಲ್ಲಿ ವಿರಳ ನನ್ನ ನೆನ್ಪು ಮಾಡೋದು ಅಂತಾರೆ ಬಾಬಾ. ದೇಹಾಭಿಮಾನದಲ್ಲಿ ಮಕ್ಕಳು ಬಹಳಷ್ಟು ಇರ್ತಾರೆ. ಬಾಪ್ನೇ समझा है, कोई को भी जब तक बाप का परिचय नहीं दिया है तब तक कुछ भी समझ नहीं सकेंगे. ತಂದೆ ಹೇಳ್ತಾರೆ ಎಲ್ಲಿಯವರೆಗೆ ಯಾರಿಗಾದ್ರೂ ನಾವು ತಂದೆಯ ಪರಿಚಯನೇ ಕೊಟ್ಟಿಲ್ಲ ಅಂದಾಗ ಅಲ್ಲಿವರೆಗೆ ಏನು ತಿಳ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಪಹಲೆ तो उनको यह मालूम पड़े कि वह निराकार हमारा बाप है. ಬಾಬಾ ಹೇಳ್ತಾರೆ ಫಸ್ಟಿಗೆ ಎಲ್ರಿಗೂ ಇದು ಗೊತ್ತಾಗಬೇಕು, ಅವರು ನಮ್ಮ ನಿರಾಕಾರ ತಂದೆಯಾಗಿದ್ದಾರೆ. ಗೀತಾ का भगवान है, वही सर्व का सद्गति दाता है. वही समय सद्गति करने का पाठ बजा रहे हैं. ಶಿವಬಾಬಾ ಗೀತೆಯ ಭಗವಂತ ಆಗಿದ್ದಾರೆ, ಸರ್ವರಿಗೂ ಸದ್ಗತಿ ದಾತ ಆಗಿದ್ದಾರೆ. ಅವರು ಈ ಸಮಯದಲ್ಲಿ ಸದ್ಗತಿ ಮಾಡುವಂತ ಪಾತ್ರವನ್ನ ಅಭಿನಯಿಸ್ತಿದ್ದಾರೆ. इस पॉइंट में निश्चय बुद्धि हो जाए तो फिर जो भी इतने साधु संत आदि है सब 1 सेकंड में आ जाए. ಬಾಬಾ ಹೇಳ್ತಾರೆ ಈ ಪಾಯಿಂಟ್ ಅಲ್ಲಿ, ಯಾವ ಪಾಯಿಂಟ್ ಅಲ್ಲಿ ಅಂದ್ರೆ ಸರ್ವರಿಗೂ ಸದ್ಗತಿ ಮಾಡುವಂತ ಪಾತ್ರ ಪರಮಾತ್ಮ ಅಭಿನಯಿಸ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ರೆ, ಎಲ್ರಿಗೂ ನಿಶ್ಚಯ ಬುದ್ಧಿ ಆಗ್ಬಿಟ್ರೆ, ಬಾಬಾ ಹೇಳ್ತಾರೆ ಸಾಧು ಸಂತರೆಲ್ಲ ಏನಿದ್ದಾರೆ 1 सेकंड ಅಲ್ಲಿ ಬಂದ್ಬಿಡ್ತಾರೆ. ಭಾರತ್ में बड़ा हंगामा मच जाए, अभी मालूम पड़ जाए कि अब दुनिया विनाश होने वाली है. ಭಾರತದಲ್ಲಿ ಬಾಬಾ ಹೇಳ್ತಾರೆ ಗಲಾಟೆನೇ ಎದ್ಬಿಡ್ತದೆ. ಅಕಸ್ಮಾತ್ ಈಗ ಏನಾದ್ರೂ ಗೊತ್ತಾಗ್ಬಿಟ್ರೆ ಜಗತ್ತಿನ ವಿನಾಶವಾಗುವಂತದ್ದಿದೆ. इस बात का निश्चय हो जाए तो बॉम्बे से लेकर आबू तक क्यों लग जाए,
ಬಾಬಾ ಹೇಳ್ತಿದ್ದಾರೆ ಏನಂತ, ಜಗತ್ ವಿನಾಶ ಆಗ್ತದೆ ಎನ್ನುವಂತಹ ಮಾತಿನಲ್ಲಿ ನಿಶ್ಚಯ ಆಗ್ಬಿಟ್ರೆ ಬಾಂಬೆಯಿಂದ ಹಿಡ್ಕೊಂಡು ಅಬೋವರೆಗೂ ಲೈನ್ ಹತ್ತದೆ ಅಂತಾರೆ ಬಾಬಾ. लेकिन इतना जल्दी कोई को निश्चय नहीं हो सकता। तुम जानते हो विनाश होना है, यह सब घोर निद्रा में सोए ही रहने हैं। ಬಾಬಾ ಹೇಳ್ತಾರೆ ಅಷ್ಟು ಬೇಗ ಯಾರಲ್ಲಿಯೂ ಕೂಡ ನಿಶ್ಚಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ತಿಳ್ಕೊಂಡಿದ್ದೀರಾ ವಿನಾಶ ಆಗೋದೆ, ಅವರೆಲ್ಲರೂ ಇನ್ನೂ ಘೋರವಾದ ನಿದ್ರೆಯಲ್ಲಿ ಮಲ್ಗೋರೆ. फिर अंत समय तुम्हारा प्रभाव निकलेगा। मासी का घर नहीं है जो इस बात में निश्चय हो जाए कि गीता का भगवान परमपिता परमात्मा शिव है। ಬಾಬಾ ಹೇಳ್ತಾರೆ ಕೊನೆ ಸಮಯದಲ್ಲಿ ನಿಮ್ಮ ಪ್ರಭಾವ ಬೀರ್ತದೆ ಎಲ್ಲ ಕಡೆ. ದಿನ ಚಿಕ್ಕಮ್ಮನ ಮನೇನೂ ಕೂಡ ಅಲ್ಲ ಈ ಮಾತಿನಲ್ಲಿ ನಿಶ್ಚಯ ಆಗೋದು ಅಂದ್ರೆ ಗೀತೆಯ ಭಗವಂತ ಪರಂಪಿತ परमात्मा शिव ಆಗಿದ್ದಾರೆ ಅಂತ. ये प्रसिद्ध हो जाए तो सारे भारत में आवाज हो जाए। अभी तो तुम एक को समझाएंगे तो दूसरे कहेगा तुमको जादू लग गया है। ಬಾಬಾ ಒಂದು ಮಾತು ಹೇಳ್ತಾರೆ, ಇದು ಪ್ರಸಿದ್ಧ ಆಗ್ಬಿಟ್ರೆ ಇಡೀ ಭಾರತದಲ್ಲಿ ಎಲ್ಲ ಕಡೆ ಆವಾಜ್ ಹರಡ್ತದೆ. ಈಗ ನೀವು ಒಬ್ರಿಗೆ ತಿಳಿಸ್ಕೊಟ್ರೆ ಇನ್ನೊಬ್ರು ಏನ್ ಹೇಳ್ತಾರೆ ಅಂದ್ರೆ ಇವ್ರು ಓಂ ಶಾಂತಿ ಅವರಿಗೆ ಜಾದೂ ಮಾಡಿದ್ದಾರೆ ಅಂತ. ये झाड़ बहुत धीरे धीरे बढ़ना है, अभी थोड़ा टाइम है, फिर भी पुरुषार्थ करने में हर्जा नहीं है। ಬಾಬಾ ಹೇಳ್ತಾರೆ ಈ ವೃಕ್ಷ ಬಹಳ ನಿಧಾನವಾಗಿ ವೃದ್ಧಿ ಆಗ್ತದೆ ಅಂದ್ರೆ ಬೆಳೀತದೆ, ಈಗ ಸ್ವಲ್ಪ ಸಮಯ ಇದೆ, ಆದ್ರೂ ಕೂಡ ಪುರುಷಾರ್ಥ ಮಾಡೋದ್ರಲ್ಲಿ ತಪ್ಪಿಲ್ಲ. तुम बड़े बड़े लोगों को समझाते हो परंतु वे कुछ भी समझते थोड़ी है। ಶಿವಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೀವು ದೊಡ್ಡ ದೊಡ್ಡವ್ರಿಗೆಲ್ಲ ತಿಳಿಸ್ಕೊಡ್ತೀರಾ ಆದ್ರೆ ಅವರೆಲ್ಲರೂ ಅಷ್ಟು ಬೇಗ ತಿಳ್ಕೊಂಡ್ಬಿಡ್ತಾರೆ. बच्चों में भी कई इस नॉलेज को समझते नहीं है, बाप की याद नहीं तो ಆ ಅವಸ್ಥಾ नहीं। ಬಾಬಾ ಹೇಳ್ತಾರೆ ಮಕ್ಕಳಲ್ಲಿಯೂ ಕೂಡ ಕೆಲವರು ಈ ಜ್ಞಾನವನ್ನ ತಿಳ್ಕೊಳ್ಳೋದೇ ಇಲ್ಲ. ತಂದೆ ನೆನಪಿಲ್ಲ ಅಂದಾಗ ಆ ಸ್ಥಿತಿನೂ ಇರಲ್ಲ. बाप जानते हैं निश्चय किसको कहा जाता है। अभी तो कोई 1-2% भी मुश्किल बाप को याद करते हैं। ಬಾಬಾ ಹೇಳ್ತಾರೆ ತಂದೆ ತಿಳ್ಕೊಂಡಿದ್ದಾರೆ ಏನಂತ, ನಿಶ್ಚಯ ಯಾವ್ದು ಕೇಳಲಾಗ್ತದೆ ಅಂತ. ಈಗಂತೂ ಕೆಲವರು 1% ಕೂಡ ಕಷ್ಟ ಬಾಬನ್ ನೆನಪು ಮಾಡುವಂಥದ್ದು. बल यहाँ बैठे हैं, बाप के साथ वह लव नहीं रहता, इसमें लव चाहिए, तकदीर चाहिए। ಶಿವಬಾಬಾ ಹೇಳ್ತಾರೆ ನೋಡಿ ಏನಂತ, ಇಲ್ಲಿ ಭಲೆ ಇಲ್ಲಿ ಕುತ್ಕೊಂಡಿರ್ಬೋದು ಆದ್ರೆ ಬಾಬನ ಜೊತೆಗೆ ಅಷ್ಟು ಪ್ರೀತಿನೂ ಕೂಡ ಇಲ್ಲ. ಇದ್ರಲ್ಲಿ ಪ್ರೀತಿ ಬೇಕು, ಅದೃಷ್ಟನೂ ಬೇಕು. ಬಾಪ್ ಸೆ ಲವ್ ಹೊತ್ತು ಸಮझे हमको कदम कदम श्रीमत पर चलना चाहिए। ನಿಜವಾಗ್ಲೂ ಬಾಬನ ಜೊತೆಗೆ ಪ್ರೀತಿ ಇದ್ರೆ ತಿಳ್ಕೊಳ್ತಾರೆ ನಾವು ಹೆಜ್ಜೆ ಹೆಜ್ಜೆಗೂ ಬಾಬನ ಶ್ರೀಮತದಂತೆ ನಡಿಬೇಕು ಅಂತ. हम विश्व के मालिक बनते हैं, आधा कल्प का देहाभिमान बैठा हुआ है, सब देही अभिमानी बनने में बड़ी मेहनत लगती है। ಬಾಬಾ ಒಂದು ಮಾತು ಹೇಳ್ತಾರೆ, ನಾವು ವಿಶ್ವದ ಮಾಲೀಕರಾಗ್ತೇವೆ, ಅರ್ಧ ಕಲ್ಪದ ದೇಹಾಭಿಮಾನ ಕುತ್ಕೊಂಡ್ಬಿಟ್ಟಿದೆ. ಸೊ ಈಗ ದೇಹಿ ಅಭಿಮಾನಿ ಆಗೋದ್ರಲ್ಲಿ ಬಹಳ ಪರಿಶ್ರಮ ಹಿಡಿತದೆ. अपने को आत्मा समझ मोस्ट बिलीवेड बाप को याद करना मासी का घर नहीं है। ಬಾಬಾ ಇಲ್ಲಿ ಹೇಳ್ತಾರೆ ತಮ್ಮನ ಆತ್ಮ ಅಂತ ತಿಳ್ಕೊಂಡು ಬಹಳ ನಂಬಿಗಸ್ತ ತಂದೆಯನ್ನ ನೆನಪು ಮಾಡೋದು ಅದೇನ್ ಚಿಕ್ಕಮ್ಮನ ಮನೆ ಅಲ್ಲ ಅಂತಾರೆ ಬಾಬಾ. उनके चेहरे में रौनक आ जाए, कन्या शादी करती हैं, जेवर आदि पहनती हैं तो चेहरे में एकदम ಖುಷಿ आ जाती है। ಶಿವಬಾಬಾ ಹೇಳ್ತಾರೆ ಬಾಬಾ ನೆನಪು ಮಾಡ್ತಿದೀವಿ ಅಂದ್ರೆ ಆ ಮುಖದಲ್ಲಿ ಒಂದು ಹೊಳಪ್ ಬಂದ್ಬಿಡ್ಬೇಕು. ಹೆಣ್ಣು ಅಂದ್ರೆ ಕನ್ಯೆ ಮದ್ವೆ ಮಾಡ್ಕೊಳ್ತಾಳೆ ಅಂದಾಗ ಆಭರಣಗಳನ್ನೆಲ್ಲ ಧರಿಸ್ಕೊಂಡಾಗ ಆ ಮುಖದಲ್ಲಿ ಒಂದು ಕಳೆ ಬಂದ್ಬಿಡ್ತದೆ, ಅಂದ್ರೆ ಖುಷಿ ಬಂದ್ಬಿಡ್ತದೆ. परंतु यहाँ तो साजन को याद ही नहीं करते तो शक्ल मुरझाई हुई रहती है, बात मत पूछो। ಬಾಬಾ ಇಲ್ಲಿ ಒಂದು ಮಾತೇನು ಹೇಳ್ತಾರೆ ಅಂದ್ರೆ ಶಿವಬಾಬಾ ಪ್ರಿಯತಮನನ್ನ ನೆನಪೇ ಮಾಡಲ್ಲ ಅಂದಾಗ ಆ ಮುಖ ಬಾಡ್ಕೊಂಡು ಹಂಗಿರ್ತದೆ, ಅದು ಮಾತೆ ಕೇಳಬೇಡಿ ಅಂತಾರೆ ಬಾಬಾ. कन्या शादी करती है तो चेहरा खुशनुमा हो जाता है, कोई की तो शादी के बाद भी शक्ल मुर्दे जैसे रहती है। ಬಾಬಾ ಇಲ್ಲಿ ಏನ್ ಹೇಳ್ತಾರೆ, ಕನ್ಯೆ ಮದ್ವೆ ಮಾಡ್ಕೊಳ್ತಾ ಇರುವಾಗ ಮುಖ ಅರಳಿರ್ತದೆ ಅಂತಾರೆ ಬಾಬಾ. ಕೆಲವರು ಮದ್ವೆ ಮಾಡ್ಕೊಂಡ್ಮೇಲೂ ಕೂಡ ಮುಖ ಬಾಡಿದ ಹಾಗಿರ್ತದೆ, ಒಂಥರ ಹೆಣದ ಹಾಗೆ ಅಂತ. ಕಿಸಮ್ ಕಿಸಮ್ಕೆ ಹೋತೆ, ಕೆಲವರು ಮದ್ವೆ ಮಾಡ್ಕೊಂಡ್ರೆ ಖುಷಿಯಾಗಿರ್ತಾರೆ, ಇನ್ ಕೆಲವ್ರ ಮುಖ ಒಂಥರ ಸೋತ್ತು ಸುಣ್ಣ ಅಂತ ಹೇಳ್ತಾರಲ್ವ, ಲೌಕಿಕದಲ್ಲಿ ಆರೋಪದಲ್ಲಿ ಇರ್ತದೆ, ಅಂದ್ರೆ ತರತರದವ್ರು ಇರ್ತಾರೆ ಅಂತ ಬಾಬಾ ಹೇಳ್ತಾರೆ. कोई तो दूसरे घर में जाकर मूंज पड़ती है तो यहाँ भी ऐसे है। ಬಾಬಾ ಹೇಳ್ತಾರೆ ಕೆಲವರು ಬೇರೆ ಮನೆಯಲ್ಲಿ ಹೋಗಿ ಒಂಥರ ಸಿಕ್ಕಾಕೊಂಡಂಗಿರ್ತಾರೆ, ಇಲ್ಲೂ ಹಾಗೇನೆ. बाप को याद करने की मेहनत है। यह गायन अंत का है कि अतीन्द्रिय से ಗೋಪಿ ವಲ್ಲಭ के ಗೋಪ ಗೋಪಿಯೋ से पूछो। ಶಿವಬಾಬಾ ಹೇಳ್ತಾರೆ ಬಾಬನ್ ನೆನಪು ಮಾಡೋದ್ರಲ್ಲಿ ಪರಿಶ್ರಮ ಇದೆ. ಈ ಗಾಯನ ಅಂತ್ಯದ್ದಾಗಿದೆ. ಅತೀಂದ್ರಿಯ ಸುಖ ಗೋಪಿ ವಲ್ಲಭನ ಗೋಪ ಗೋಪಿಯರಿಗೆ ಕೇಳಿ ಅಂತ.
अपने को गोपी समझना और निरंतर बाप को याद करना है वह अवस्था होनी है. ಬಾಬಾ ಹೇಳ್ತಾರೆ ತಮ್ಮನ್ನ ಗೋಪಿಯರು ಅಂತ ತಿಳ್ಕೊಳ್ಳೋದು ಮತ್ತೆ ನಿರಂತರ ತಂದೆಯನ್ನ ನೆನಪು ಮಾಡೋದು ಈ ಅವಸ್ಥೆ ಬರಬೇಕಾಗಿದೆ. बाप का परिचय सबको देना है. बाप आया हुआ है वो वर्षा दे रहे हैं. ಬಾಬಾ ಹೇಳ್ತಾರೆ ಎಲ್ರಿಗೂ ಬಾಬನ ಪರಿಚಯ ಕೊಡಬೇಕಾಗಿದೆ. ತಂದೆ ಬಂದಿದ್ದಾರೆ, ಆಸ್ತಿ ನಮಗೆ ಕೊಡ್ತಾ ಇದ್ದಾರೆ. इसमें सारी नॉलेज आ जाती है. लक्ष्मी नारायण ने जब 84 जन्म पूरे किए तब आपने अंत में आकर उनको राजयोग सिखाकर राजा ही दी. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಲಕ್ಷ್ಮೀನಾರಾಯಣರು ಯಾವಾಗ 84 ಜನ್ಮ ಪೂರ್ಣ ಮಾಡಿದ್ರು ಆಗ ತಂದೆ ಅಂತ್ಯದಲ್ಲಿ ಬಂದು ಅವರಿಗೆ ರಾಜಯೋಗವನ್ನ ಕಲಿಸಿ ಕಳ್ಕೊಂಡಿರುವಂತಹ ರಾಜ್ಯವನ್ನ ಮತ್ತೆ ಕೊಟ್ಟರು ಅಂತ. लक्ष्मी नारायण के चित्र है नंबर 1. तुम जानते हो उन्होंने आगे जन्म में ऐसे कर्म किए हैं, वह कर्म अब बाप सिखला रहे हैं. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣ ಚಿತ್ರ ಅದು ನಂಬರ್ 1 ಆಗಿದೆ. ನೀವು ತಿಳ್ಕೊಂಡಿದ್ದೀರಾ ಅವರು ಹಿಂದಿನ ಜನ್ಮದಲ್ಲಿ ಇಂಥ ಕರ್ಮ ಮಾಡಿದರೆ ಆ ಕರ್ಮ ಈಗ ತಂದೆ ಮಕ್ಕಳಿಗೆ ಮತ್ತೆ ಕಲಿಸ್ತಿದ್ದಾರೆ. कहते मन मना भव पवित्र हो, कोई भी पाप मत करो क्योंकि तुम अभी स्वर्ग के मालिक पुण्यात्मा बनते हो. ಬಾಬಾ ಹೇಳ್ತಾರೆ ಮನ್ ಮನಾಭೋ ಪವಿತ್ರರಾಗಿರಿ ಅಂತ. ಯಾವುದೇ ಪಾಪವನ್ನ ಮಾಡಬೇಡಿ, ಯಾಕಂದ್ರೆ ನೀವೀಗ ಸ್ವರ್ಗದ ಮಾಲೀಕರು ಪುಣ್ಯಾತ್ಮರಾಗ್ತೀರಾ. आधा कल्प माया रावण पाप कराता आई है, अब अपने से पूछना है हमसे कोई पाप तो नहीं होता है. ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ಮಾಯಾ ರಾವಣ ಪಾಪ ಮಾಡಿಸ್ತಾನೆ ಬಂದ. ಈಗ ನಿಮಗೆ ನೀವೇ ಕೇಳ್ಕೊಳ್ಬೇಕು, ನಮ್ಮಿಂದ ಯಾವುದೇ ಪಾಪ ಅಂತೂ ಆಗ್ತಾ ಇಲ್ವಾ? पुण्य का काम करते रहते हैं, अंधों की लाठी बने हैं. ಬಾಬಾ ಹೇಳ್ತಾರೆ ಪುಣ್ಯದ ಕೆಲಸ ಮಾಡ್ತಿದ್ದೀರಾ, ಅಂಧರಿಗೆ ಊರುಗೋಲಾಗಿದ್ದೀರಾ. बाप कहते मन मनाओ. यह भी पूछना होता है कि मन मनाओ किसने कहा. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ. ಬಾಬಾ ಹೇಳ್ತಾರೆ ಮನ್ ಮನಾಭವ ಅಂತ. ಇದನ್ನು ಕೇಳಬೇಕಾಗ್ತದೆ. ಮನ್ ಮನಾಭವ ಅಂತ ಹೇಳಿದವರು ಯಾರು? वह कहेंगे श्री कृष्ण ने कहा. तुम जानते हो परमपिता परमात्मा शिव ने कहा. ಬಾಬಾ ಹೇಳ್ತಾರೆ ಅವರು ಕೃಷ್ಣ ಹೇಳ್ದ ಅಂತ ಹೇಳಿದ್ರೆ ನಾವೇನ್ ಹೇಳ್ತೇವೆ? परमपिता परमात्मा शिव ಹೇಳಿದ್ರು ಅಂತ. रात दिन का फर्क है. शिव जयंती के साथ है गीता जयंती, गीता जयंती के साथ श्री कृष्ण जयंती. ಬಾಬಾ ಹೇಳ್ತಾರೆ ಇಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ಶಿವ ಜಯಂತಿಯ ಜೊತೆಗೆ ಗೀತಾ ಜಯಂತಿ, गीता जयंती ಜೊತೆಗೆ श्री कृष्ण जयंती. तुम जानते हो हम भविष्य में प्रिंस बनेंगे. बेगर टू प्रिंस बनना है, ये एम ऑब्जेक्ट है राजयोग की है. ಬಾಬಾ ಹೇಳ್ತಾರೆ ನೀವು ತಿಳ್ಕೊಂಡಿದ್ದೀರಾ ನಾವು ಭವಿಷ್ಯದಲ್ಲಿ ರಾಜ್ಕುಮಾರರಾಗ್ತೇವೆ. ಬೆಗ್ಗರ್ ಟು ಪ್ರಿನ್ಸ್ ಆಗ್ಬೇಕಾಗಿದೆ. ಈ ಗುರಿ ಉದ್ದೇಶ ರಾಜಯೋಗದಾಗಿದೆ. तुम सिद्ध कर बताओ कि गीता का भगवान श्री कृष्ण नहीं था ಮತ್ತು ನಿರಾಕಾರ್ತ. ಬಾಬಾ ಹೇಳ್ತಾರೆ ನೀವು ಸಿದ್ಧ ಮಾಡಿ ಹೇಳ್ಬೋದು ಏನಂತ, ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ, ಅವನು ನಿರಾಕಾರ ತಂದೆಯಾಗಿದ್ದ ಅಂತ. तो सर्वव्यापी का ज्ञान उड़ जाए, सर्व का सद्गति दाता पतित पावन बाप है. ಬಾಬಾ ಹೇಳ್ತಾರೆ ಆಗ ಸರ್ವವ್ಯಾಪಿಯ ಜ್ಞಾನ ಹಾರೋಗ್ಬಿಡ್ತದೆ. ಸರ್ವರಿಗೂ ಸದ್ಗತಿ ದಾತ पतित पावन ತಂದೆ. कहते भी हैं कि वह लिबरेटर है, फिर सर्वव्यापी कह देते. जो कुछ बोलते हैं समझते नहीं है. ಶಿವಬಾಬಾ ಹೇಳ್ತಾರೆ ಶಿವಬಾಬಾ ಲಿಬರೇಟರ್ ಹೇಳಲಾಗ್ತದೆ. ಶಿವಬಾಬಾ ಲಿಬರೇಟರ್ ಆಗಿದ್ದಾರೆ ಮತ್ತೆ ಸರ್ವವ್ಯಾಪಿ ಅಂತಲೂ ಹೇಳ್ಬಿಡ್ತಾರೆ. ಏನು ಹೇಳ್ತಾರೋ ತಿಳ್ಕೊಳ್ಳೋದೇ ಇಲ್ಲ. ಧರ್ಮ के बारे में जो आता है बोल देते हैं. ಮುಖ್ಯ ಧರ್ಮ ಎತ್ತೀನಿ. ಬಾಬಾ ಹೇಳ್ತಾರೆ ಧರ್ಮದ ಬಗ್ಗೆ ಏನ್ ಬರ್ತದೋ ಅದನ್ನೇ ಹೇಳ್ಬಿಡ್ತಾರೆ. ಅದು ಆಕ್ಚುಲಿ ಧರ್ಮ ಇರೋದು 3. देवी देवता धर्म तो आधा कल्प चलता है. तुम जानते हो बाप ब्राह्मण देवता क्षत्रिय धर्म स्थापन करते हैं. ಶಿವಬಾಬಾ ಇಲ್ಲೇನು ಹೇಳ್ತಾರೆ ಅಂದ್ರೆ ದೇವಿ ದೇವತಾ ಧರ್ಮ ಅರ್ಧ ಕಲ್ಪ ನಡೀತದೆ. ನೀವು ತಿಳ್ಕೊಂಡಿದ್ದೀರಾ ತಂದೆ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ये दुनिया नहीं जानती, वह तो सत्य को ही लाखों वर्ष का देते हैं. ಬಾಬಾ ಹೇಳ್ತಾರೆ ಇದನ್ನು ಜಗತ್ತು ತಿಳ್ಕೊಂಡಿಲ್ಲ, ಅವರು ಸತ್ಯುಗವನ್ನೇ ಲಕ್ಷಾಂತರ ವರ್ಷ ಅಂತ ಹೇಳ್ತಾರೆ. आदि सनातन देवी देवता धर्म है सबसे ऊंचा, परंतु ये अपने धर्म को भूल इरिलीजियस बन पड़े हैं. ಬಾಬಾ ಹೇಳ್ತಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ, ಆದರೆ ತಮ್ಮ ಧರ್ಮವನ್ನ ಮರೆತು ಅಧರ್ಮಿಗಳಾಗ್ಬಿಟ್ಟಿದ್ದಾರೆ. क्रिश्चियन लोग अपने धर्म को नहीं छोड़ते, वह जानते क्राइस्ट से हमारा धर्म स्थापन किया था. क्रिश्चियन लोग अपने धर्म को नहीं छोड़ते, वह जानते क्राइस्ट ने हमारा धर्म स्थापन किया था. ಬಾಬಾ ಹೇಳ್ತಾರೆ
ಈ ಕ್ರಿಶ್ಚಿಯನ್ರು ತಮ್ಮ ಧರ್ಮವನ್ನ ಬಿಡಲ್ಲ ನೋಡಿ. ಅವ್ರೇನ್ ತಿಳ್ಕೊಂಡಿದ್ದಾರೆ, ಕ್ರೈಸ್ತನೇ ನಮ್ಮ ಧರ್ಮವನ್ನ ಸ್ಥಾಪನೆ ಮಾಡಿದ್ದು ಅಂತ. ಇಸ್ಲಾಮಿ, ಬೌದ್ಧಿ, ಫಿರ್ ಕ್ರಿಶ್ಚಿಯನ್ ಯೇ ಮುಖ್ಯ ಧರ್ಮ, ಬಾಕಿ ತೋ ಛೋಟೆ ಛೋಟೆ ಬಹುತ್ ಹೈ. ಬಾಬಾ ಹೇಳ್ತಾರೆ ಇಸ್ಲಾಮಿ, ಬೌದ್ಧಿ, ಕ್ರಿಶ್ಚಿಯನ್ ಇವೆಲ್ಲ ಮುಖ್ಯ ಧರ್ಮಗಳು, ಉಳಿದಿರೋದೆಲ್ಲ ಸಣ್ಣ ಸಣ್ಣದು ಬಹಳಷ್ಟಿದೆ. कहाँ से वृद्धि हुई ये कोई नहीं जानता. मोहम्मद को अपनी थोड़ा समय हुआ है, ಇಸ್ಲಾಮಿ ಪುರಾಣೆ ಹೇ. ಬಾಬಾ ಹೇಳ್ತಾರೆ ಎಲ್ಲಿಂದ ವೃದ್ಧಿ ಆಯಿತು ಇದನ್ನ ಯಾರು ಕೂಡ ತಿಳ್ಕೊಂಡಿಲ್ಲ. ಈ ಮೊಹಮ್ಮದ್ ಈಗ ಸ್ವಲ್ಪ ಸಮಯ ಆಗಿದೆ, ಆದರೆ ಇಸ್ಲಾಂ ಧರ್ಮ ಬಾಬಾ ಹೇಳ್ತಾರೆ ಹಳೇದು. ಕ್ರಿಶ್ಚಿಯನ್ ಬಿ ಮಶೂರ್ ಹೇ, ಬಾಕಿ ತೋ ಕಿತ್ನೆ ಡೇರ್ ಹೇ. ಕ್ರಿಶ್ಚಿಯನ್ ಕೂಡ ಪ್ರಸಿದ್ಧ ಇದೆ. ಇನ್ನು ಬಾಬಾ ಹೇಳ್ತಿದ್ರೆ ಉಳಿದಿರೋದೆಲ್ಲ ಬಹಳಷ್ಟಿವೆ. ಸಬ್ಕಾ ಅಪ್ನಾ ಅಪ್ನಾ ಧರ್ಮ ಹೇ, ಭಿನ್ನ ಭಿನ್ನ ಧರ್ಮ ಭಿನ್ನ ಭಿನ್ನ ನಾಮ್ ಹೇ ತೋ ಮೂಂಜ್ ಗಯೇ ಹೇ. ಶಿವಬಾಬಾ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದ ಧರ್ಮ ಇದೆ, ಮತ್ತೆ ತಮ್ಮದೇ ಆದ ಭಿನ್ನ ಭಿನ್ನ ಧರ್ಮ, ಭಿನ್ನ ಭಿನ್ನ ಹೆಸರುಗಳಿರೋ ಕಾರಣ ಎಲ್ರಿಗೂ ಒಂದು ಗೊಂದಲ. ಯह नहीं जानते कि मुख्य धर्म शास्त्र ही चार है, इसमें डिटिज्म ब्राह्मणिज्म भी आ जाते हैं. ಶಿವಬಾಬಾ ಹೇಳ್ತಾರೆ ಇದನ್ನು ಯಾರು ಕೂಡ ತಿಳ್ಕೊಂಡಿಲ್ಲ. ಮುಖ್ಯ ಧರ್ಮಶಾಸ್ತ್ರ ಅನ್ನೋದು 4, ಅದರಲ್ಲಿ ದೈವಿ ಧರ್ಮ, ಬ್ರಾಹ್ಮಣ ಇದು ಬಂದ್ಬಿಡ್ತದೆ. ಬ್ರಾಹ್ಮಣ ಸೋ ದೇವತಾ, ದೇವತಾ ಸೋ ಕ್ಷತ್ರಿಯ, ಇಸ್ಕೋ ಪತಾ ನಹೀ ಹೈ. ಶಿವಬಾಬಾ ಇಲ್ಲೇನು ಹೇಳ್ತಾರೆ ಅಂದ್ರೆ ಬ್ರಾಹ್ಮಣರಿಂದ ದೇವತೆಗಳು, ದೇವತೆಗಳಿಂದ ಕ್ಷತ್ರಿಯರು, ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಗಾತೆ ಹೈ ಬ್ರಾಹ್ಮಣ ದೇವತಾಯ ನಮಃ. प्रजापिता ने ब्राह्मण देवता क्षत्रिय धर्म की स्थापना की. अक्षर है परंतु पढ़ते ऐसे हैं जैसे तोते. ಶಿವಬಾಬಾ ಹೇಳ್ತಾರೆ ಅಲ್ಲಿ ಗಾಯನ ಮಾಡ್ತಾರೆ ನೋಡಿ, ಬ್ರಾಹ್ಮಣ ದೇವತೆಗಳೇ ಗಾಯನ ಮಾಡ್ತಾರೆ ಬ್ರಾಹ್ಮಣ ದೇವತಾಯ ನಮಃ ಅಂತ. ಪರಂಪಿತ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮದ ಸ್ಥಾಪನೆ ಮಾಡಿದ್ರು. ಅಕ್ಷರ ಇದೆ, ಆದ್ರೆ ಓದ್ತಾರೆ ಹೇಗೆ ಅಂದ್ರೆ ಗಿಳಿ ಪಾಠ ಮಾಡ್ದಂಗೆ. यह है कांटों का जंगल, भारत गार्डन ऑफ फ्लावर था, यह भी मानते हैं. ಬಾಬಾ ಹೇಳ್ತಾರೆ ಇದು ಮುಳ್ಳಿನ ಕಾಡು, ಭಾರತ ಹೂವಿನ ತೋಟವಾಗಿತ್ತು, ಇದನ್ನು ಕೂಡ ಒಪ್ಕೊಳ್ತಾರೆ. ಪರಂತು ಕಬ್ ಕೈಸೆ ಕಿಸ್ನೆ ಬನಾಯ, ಪರಮಾತ್ಮ ಕ್ಯಾ ಚೀಸ್ ಹೈ ಯಾ ಕೋಯಿ ನಹೀ ಜಾನ್ತೆ. ಶಿವಬಾಬಾ ಹೇಳ್ತಾರೆ ಆದರೆ ಯಾವಾಗ, ಹೇಗೆ, ಯಾರು ಮಾಡಿದ್ರು, ಪರಮಾತ್ಮ ಎಂತಹ ವಸ್ತು ಇದನ್ನು ಯಾರು ಕೂಡ ತಿಳ್ಕೊಂಡಿಲ್ಲ. ಜೋ ಆರ್ಫನ್ ಹೋ ಗಯೇ ಹೈ ನಾ, ಇಸ್ಲಿಯೇ ಲಡಾಯಿ ಜಗಡೆ ಆದಿ ಹೈ. ಇವತ್ತು ನೋಡಿ ಎಲ್ಲರೂ ಅನಾಥರಾಗಿರುವ ಕಾರಣ ಜಗಳ, ಯುದ್ಧ ಇವೆಲ್ಲ ನಡೀತದೆ. ಸಿರ್ಫ್ ಭಕ್ತಿ ಮೇ ಖುಷ್ ಹೋತೆ रहते हैं. अब बाप आए हैं सोजरा करने, सेकंड में जीवन मुक्ति बना देते हैं. ಶಿವಬಾಬಾ ಹೇಳ್ತಾರೆ ಇಲ್ಲಿ ಕೇವಲ ಭಕ್ತಿಯಲ್ಲಿ ಖುಷಿಯಾಗಿ ಬಿಡ್ತಾರೆ. ಈಗ ಬಾಬಾ ಬಂದಿದ್ದಾರೆ ಬೆಳಕು ಮಾಡ್ಲಿಕ್ಕೆ, ಸೆಕೆಂಡ್ ನಲ್ಲಿ ಜೀವನ್ ಮುಕ್ತರನ್ನಾಗಿ ಮಾಡ್ತಾರೆ. ಜ್ಞಾನ ಅಂಜನ್ ಸದ್ಗುರು ದಿಯ, ಅಜ್ಞಾನ ಅಂಧೇರ ವಿನಾಶ. ಅಭಿ ತುಮ್ ಜಾನ್ತೆ ಹಮ್ ಸೋಜರೆ ಮೇ ಹೈ. ಜ್ಞಾನ ಅಂಜನವನ್ನ ಸದ್ಗುರು ಕೊಟ್ಟರು, ಅಜ್ಞಾನ ಅಂಧಕಾರ ವಿನಾಶ ಆಗ್ತದೆ. ಈಗ ನೀವೆಲ್ಲ ತಿಳ್ಕೊಂಡಿದ್ದೀರಾ, ನಾವು ಬೆಳಕಿನಲ್ಲಿದ್ದೇವೆ. ಬಾಪ್ನೆ ತೀಸರಾ ನೇತ್ರ ದಿಯಾ ಹೈ, ಬಲ್ ದೇವತಾओं को तीसरा नेत्र दिखाते हैं ಪರಂತು ಅರ್ಥ ನಹೀ ಜಾನ್ತೆ. ಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ನೋಡಿ ನಮ್ಗೆಲ್ಲ 3ನೇ ಕಣ್ಣು ಕೊಟ್ಟರು, ಭಲೆ ದೇವತೆಗಳಿಗೂ 3ನೇ ಕಣ್ಣನ್ನು ತೋರಿಸ್ತಾರೆ, ಆದ್ರೆ ಅರ್ಥ ಯಾರು ಕೂಡ ತಿಳ್ಕೊಂಡಿಲ್ಲ. ವಾಸ್ತವ ಮೇ ತೀಸರಾ ನೇತ್ರ ತುಮಕೋ ಹೈ, ಉನ್ಹೋನೆ ಫಿರ್ ದೇ ದಿಯಾ ಹೈ ದೇವತಾओं. ಆಕ್ಚುಲಿ 3ನೇ ಕಣ್ಣಿರೋದು ನಿಮ್ಗೆ, ಆದ್ರೆ ದೇವತೆಗಳಿಗೆ 3ನೇ ಕಣ್ಣನ್ನು ಕೊಟ್ಟರು. गीता में ब्राह्मणों की कोई बात नहीं, उसमें तो फिर कौरव पांडवों आदि की लड़ाई, घोड़े गाड़ी आदि लिख दी है, कुछ भी समझते नहीं. ಗೀತೆಯಲ್ಲಿ ನೋಡಿ ಬ್ರಾಹ್ಮಣರದ್ದು ಯಾವುದೇ ಮಾತೇ ಇಲ್ಲ. ಅದರಲ್ಲಿ ಏನ್ ತೋರಿಸಿದ್ರು ಅಂದ್ರೆ ಕೌರವರು, ಪಾಂಡವರು, ಯುದ್ಧ, ಕುದುರೆ ಗಾಡಿ ಇವುಗಳನ್ನೆಲ್ಲ ಬರೆದ್ರು. ಏನು ಕೂಡ ತಿಳ್ಕೊಂಡೇ ಇಲ್ಲ. ತುಮ್ ಸಮझाएंगे तो कहेंगे तुम शास्त्रवादी को नहीं मानते. ಬಾಬಾ ಹೇಳ್ತಾರೆ ನೀವ ಏನಾದ್ರೂ ಅವ್ರಿಗೆ ಹೇಳಲಿಕ್ಕೆ ಹೋದ್ರೆ ಏನ್ ಹೇಳ್ತಾರೆ, ನೀವು ಶಾಸ್ತ್ರವನ್ನೇ ಒಪ್ಪಲ್ಲ ಅಂತ. तुम कह सकते हो हम शास्त्रों को मानते क्यों नहीं है, जानते हैं सब भक्ति मार्ग की सामग्री है. ಬಾಬಾ ಹೇಳ್ತಾರೆ ನೀವು ಹೇಳ್ಬಹುದು ಏನಂತ, ನಾವ್ಯಾಕೆ ಶಾಸ್ತ್ರವನ್ನ ಒಪ್ಪಲ್ಲ, ತಿಳ್ಕೊಂಡಿದ್ದೇವೆ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ ಅಂತ. गाया हुआ है ज्ञान और भक्ति, जब रावण राज्य होता है तब भक्ति शुरू होती है. ಬಾಬಾ ಹೇಳ್ತಾರೆ ಗಾಯನ ಮಾಡ್ಲಾಗ್ತದೆ ಜ್ಞಾನ ಮತ್ತು ಭಕ್ತಿ. ಯಾವಾಗ ರಾವಣ ರಾಜ್ಯ ಶುರು ಆಗ್ತದೆ ಅವಾಗ ಭಕ್ತಿ ಶುರು ಆಗ್ತದೆ. भारतवासी वाम मार्ग में जाकर धर्म भ्रष्ट कर्म भ्रष्ट बन जाते हैं, इसलिए वो हिंदू कहला दिया है. ಬಾಬಾ ಹೇಳ್ತಾರೆ ಭಾರತವಾಸಿಗಳು ಯಾವಾಗ ವಾಮ ಮಾರ್ಗಕ್ಕೆ ಹೋಗ್ಬಿಡ್ತಾರೋ ಅವಾಗ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾಗ್ಬಿಡ್ತಾರೆ, ಅದಕ್ಕೋಸ್ಕರ ಹಿಂದೂ ಅಂತ ಹೇಳ್ಕೊಂಡ್ರು. ಪತಿತ್ ಬನ್ ಗಯೇ, ಪತಿತ್ ಕಿಸ್ನೆ ಬನಾಯ, ರಾವಣ. ಬಾಬಾ ಹೇಳ್ತಾರೆ ಪತಿತ ಆಗ್ಬಿಟ್ರು, ಹಾಗಾದ್ರೆ ಪತಿತ ಮಾಡಿದವ್ರು ಯಾರು, ರಾವಣ.
रावण को जलाते भी हैं, समझते या परंपरा से चला आता है. ಬಾಬಾ ಹೇಳ್ತಾರೆ ಈಗ ನೋಡಿ ರಾವಣನನ್ನು ಸುಡ್ತಾರೆ, ತಿಳ್ಕೊಂಡ್ರು ಪರಂಪರೆಯಿಂದ ನಡೀತಾ ಬಂತು ಅಂತ. ಪರಂತು ಸತ್ಯುಗ್ में तो रावण राज्य ही नहीं था, कुछ भी समझते नहीं. ಆದ್ರೆ ಯಾರು ಇದನ್ನು ತಿಳ್ಕೊಂಡಿಲ್ಲ, ಸತ್ಯುಗದಲ್ಲಿ ರಾವಣ ರಾಜ್ಯ ಇರಲೇ ಇಲ್ಲ ಅಂತ ಏನು ಕೂಡ ತಿಳ್ಕೊಳ್ಳೋದಿಲ್ಲ. माया बिल्कुल ही पत्थर बुद्धि बना देती है, पत्थर से पारस भापी बनाते हैं. ಬಾಬಾ ಹೇಳ್ತಾರೆ ಮಾಯೆ ಏಕ್ದಮ್ ಕಲ್ಲು ಬುದ್ಧಿಯವರನ್ನಾಗಿ ಮಾಡಿಬಿಡ್ತದೆ, ಕಲ್ಲು ಬುದ್ಧಿಯಿಂದ ಪಾರಸ ತಂದೆನೇ ಮಾಡ್ತಾರೆ. जब आयरन एज में आए तब तो आकर गोल्डन एज स्थापन करे. ಬಾಬಾ ಹೇಳ್ತಾರೆ ಇವಾಗ ಕಬ್ಬಿಣದ ಯುಗದಲ್ಲಿ ಬರ್ತಾರಲ್ವಾ, ಆವಾಗ ತಂದೆ ಬಂದು ಒಂದು ಸ್ವರ್ಣಿಮ ಯುಗವನ್ನ ಸ್ಥಾಪನೆ ಮಾಡ್ತಾರೆ. ಬಾಪ್ ಸಮझाते हैं फिर भी बड़ा मुश्किल किसकी बुद्धि में बैठता है. ತಂದೆ ತಿಳಿಸ್ಕೊಡ್ತಾರೆ, ಆದ್ರೂ ಕೂಡ ಕೆಲವ್ರ ಬುದ್ಧಿಯಲ್ಲಿ ಕುತ್ಕೊಳ್ಳೋದು ಕಷ್ಟ ಅಂತಾರೆ ಬಾಬಾ. तुम कुमारियों की अब सगाई होती है, तुमको पटरानी बनाते हैं, तुमको भगाया अर्थात तुम आत्माओं को कहते हैं तुम मेरे थे फिर तुम मुझे भूल गए हो. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೀವು ಕುಮಾರಿಯರ್ದೆಲ್ಲ ಒಂದು ಸಗಾಯಿ ನಡೀತದೆ, ನಿಮ್ಮನ್ನು ಪಟ್ರಾಣಿ ಮಾಡ್ಕೊಳ್ತೇನೆ ಅಲ್ಲಿ ಹೇಳ್ತಾರಲ್ವಾ, ಇಷ್ಟು ಜನರನ್ನು ಓಡಿಸ್ಕೊಂಡು ಬಂದ ಅಂತ ಹೇಳಿ ಬಾಬಾ ಹೇಳ್ತಾರೆ. ಓಡಿಸ್ಕೊಂಡು ಬರೋದು ಅಂದ್ರೆ ನೀವು ಆತ್ಮಗಳಿಗೆ ಹೇಳ್ತಾರೆ ಬಾಬಾ, ನೀವು ನನ್ನವರೇ ಇದ್ರಿ, ಆದ್ರೆ ನೀವು ನನ್ನ ಮರ್ತು ಬಿಟ್ಟಿದ್ದೀರಾ. ದೇಹಾಭಿಮಾನಿ ಬಂದು ಮಾಯಕ್ಕೆ ಬಂದ್ ಗಯೆ ಹೋ, ಬಾಕಿ ಭಗಾನೆ ಆದಿ ಕಿ ತೋ ಬಾತ್ ನಹೀ ಹೈ. ಬಾಬಾ ಹೇಳ್ತಾರೆ ದೇಹಾಭಿಮಾನಿಗಳಾದ್ರಿ ಮಾಯೆಯ ಮಕ್ಕಳಾಗ್ಬಿಟ್ರಿ, ಇಲ್ಲಿ ಓಡಿಸ್ಕೊಂಡು ಬರುವಂತ ಮಾತೇ ಇಲ್ಲ ಅಂತಾರೆ ಬಾಬಾ. ಮಾಮೇಕಂ ಯಾದ್ ಕರು ಯಾದ್ ಕಿ ಮೇಹನತ್ ಹೈ. ಇಲ್ಲಿ ತಂದೆ ಹೇಳ್ತಾರೆ ನಾನೊಬ್ಬನೇ ನೆನಪು ಮಾಡಿ ನೆನಪಿನಲ್ಲೇ ಪರಿಶ್ರಮ ಇರೋದು. ಬಹುತ ದೇಹಾಭಿಮಾನ್ में आकर विकर्म करते हैं, बाप जानते आत्मा मुझे याद ही नहीं करती है. ಬಾಬಾ ಹೇಳ್ತಾರೆ ಬಹಳಷ್ಟು ದೇಹಾಭಿಮಾನದಲ್ಲಿ ಬಂದು ವಿಕರ್ಮ ಮಾಡ್ತಾರೆ. ತಂದೆ ತಿಳ್ಕೊಂಡಿದ್ದಾರೆ ಆತ್ಮ ನನ್ನ ನೆನಪೇ ಮಾಡಲ್ಲ. देहाभिमान में आकर बहुत पाप करते हैं तो पाप का घड़ा 100 गुना भर जाता है. ಬಾಬಾ ಹೇಳ್ತಾರೆ ದೇಹಾಭಿಮಾನದಲ್ಲಿ ಬಂದು ಬಹಳಷ್ಟು ಪಾಪ ಮಾಡ್ತಾರೆ ಅಂದಾಗ ಪಾಪದ ಕೂಡ 100 ಪಟ್ಟು ತುಂಬಿಡುತ್ತದೆ. ಅವರಂಕೋ रास्ता बताने के बदले खुद ही भूल जाते हैं और ही ಜಾಸ್ತಿ ದುರ್ಗತಿ को पा लेते हैं. ಬಾಬಾ ಹೇಳ್ತಾರೆ ಬೇರೆಯವ್ರಿಗೆ ದಾರಿ ತೋರಿಸುವ ಬದಲಿಗೆ ತಾವೇ ಮರ್ತ್ ಬಿಡ್ತಾರೆ, ಇನ್ನೂ ಜಾಸ್ತಿ ದುರ್ಗತಿಯನ್ನ ಪಡ್ಕೊಳ್ತಾರೆ. ಬಡಿ ऊंची मंजिल है, ಚಡೆ ತೋ ಚಾಕೆ ವೈಕುಂಠ ರಸ್, ಗಿರೆ ತೋ ಚಕನಾಚೂರ್. ಬಹಳ ಶ್ರೇಷ್ಠ ಗುರಿ ಇದೆ, ಏರಿದ್ರೆ ವೈಕುಂಠ ರಸ. ಬಾಬಾ ಹೇಳ್ತಾರೆ ಬಿದ್ರೆ ಚಕನಾಚೂರ್. ये राजाई स्थापन हो रही है, इसमें फर्क देखो कितना पड़ जाता है. ಬಾಬಾ ಹೇಳ್ತಾರೆ ಇಲ್ಲಿ ರಾಜ್ಯ ಸ್ಥಾಪನೆ ಆಗ್ತಾ ಇದೆ, ವ್ಯತ್ಯಾಸ ನೋಡಿ ಎಷ್ಟಾಗ್ಬಿಡ್ತದೆ. कोई तो पढ़कर आसमान में चढ़े जाते हैं, कोई पट में पड़ जाते हैं. ಬಾಬಾ ಹೇಳ್ತಾರೆ ಕೆಲವ್ರು ನೋಡಿ ಓದಿ ಅಂದ್ರೆ ಆಕಾಶ ಅಂದ್ರೆ ಎತ್ತರಕ್ಕೆ ಏರ್ಬಿಡ್ತಾರೆ, ಕೆಲವ್ರು ನೆಲದ ಮೇಲೆ ಬೀಳ್ತಾರೆ. बुद्धि डल होती है तो पढ़ नहीं सकते, कोई कोई कहते बाबा हम किसको समझा नहीं सकते. ಬಾಬಾ ಹೇಳ್ತಾರೆ ಕೆಲವೊಂದ್ಸಲ ಬುದ್ಧಿ ಡಲ್ ಇದ್ರೆ ಓದ್ಲಿಕ್ಕೂ ಆಗಲ್ಲ. ಕೆಲವು ಮಕ್ಕಳು ಬಾಬನಿಗೆ ಹೇಳ್ತಾರೆ ಬಾಬಾ ನಮ್ಗೆ ಬೇರೆಯವ್ರಿಗೆ ಹೇಳಲಿಕ್ಕೆ ಬರಲ್ಲ. कहता हूँ अच्छा सिर्फ अपने को आत्मा समझो, मुझे बाप को याद करो तो मैं तुमको सुख दूंगा. ಇಲ್ಲಿ ಬಾಬಾ ಏನ್ ಹೇಳ್ತಾನೆ, ನಿಂಗೆ ಇನ್ನೊಬ್ರಿಗೆ ಹೇಳಲಿಕ್ಕೆ ಬರಲ್ವಾ, ಕೇವಲ ನಿನ್ನನ್ನು ಆತ್ಮ ಅಂತ ತಿಳ್ಕೊಂಡಾದ್ರೂ ನನ್ನ ನೆನ್ಪು ಮಾಡು, ನಾನು ನಿನ್ಗೆ ಸುಖ ಕೊಡ್ತೇನೆ. ಪರಂತು ಯಾದಿ ನೈ ಕರ್ತೆ, ಯಾದ್ ಕರೆ ತೋ ಅವರಂಕೋ ಯಾದ್ ದಿಲಾತೆ ರಹೆ. ಬಾಬಾ ಹೇಳ್ತಾರೆ ಇಷ್ಟು ಹೇಳಿದ್ರು ನೆನಪು ಮಾಡಲ್ಲ. ನೆನ್ಪು ಮಾಡಿದ್ರೆ ತಾನೆ ಬೇರೆಯವ್ರಿಗೆ ನೆನ್ಪು ಮಾಡಿಸ್ಲಿಕ್ಕೆ ಆಗೋದು. बाप को याद करें तो पाप नष्ट हो जाए, उनकी याद बिगर तुम सुखधाम में जा नहीं सकते हो. ಬಾಬಾ ಹೇಳ್ತಾರೆ ತಂದೆ ನೆನ್ಪು ಮಾಡಿ ಪಾಪ ನಷ್ಟ ಆಗ್ತದೆ, ತಂದೆ ನೆನ್ಪು ಮಾಡದೆ ನೀವು ಸುಖಧಾಮಕ್ಕೆ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ. 21 जन्मों का वर्षा निराकार बाप से ही मिल सकता है, बाकी तो सब आधा कल्प का सुख देने वाले हैं. ಬಾಬಾ ಇಲ್ಲಿ ಹೇಳ್ತಾರೆ 21 ಜನ್ಮಗಳ ಆಸ್ತಿ ನಿರಾಕಾರ ತಂದೆಯಿಂದ ಸಿಗ್ತದೆ, ಇನ್ನು ಎಲ್ಲ ಅಲ್ಪಕಾಲದ ಸುಖ ಕೊಡುವಂತವರು. कोई को रिद्धि सिद्धि से बच्चा मिल गया व आशीर्वाद से लॉटरी मिल गई तो बस विश्वास बैठ जाता है. ಬಾಬಾ ಹೇಳ್ತಾರೆ ಕೆಲವೊಂದ್ಸಲ ರಿದ್ಧಿ ಸಿದ್ಧಿಯಿಂದ ಯಾರಿಗಾದ್ರೂ ಮಗು ಸಿಕ್ತು ಅಂದ್ರೆ ಮಕ್ಕಳಾಯ್ತು ಅಥವಾ ಆಶೀರ್ವಾದದಿಂದ ಲಾಟ್ರಿ ಸಿಕ್ತು ಅಂದ್ರೆ ಅದ್ರ ಮೇಲೆ ವಿಶ್ವಾಸ ಕುತ್ಕೊಂಡ್ಬಿಡ್ತದೆ. कोई को 2-4 करोड़ फायदा हो जाएगा बस बहुत महिमा करेंगे. ಇನ್ ಯಾರಿಗಾದ್ರೂ 1-4 ಕೋಟಿ ಲಾಭ ಆಯ್ತು ಅಂತಂದ್ರೆ ಅದರದ್ದೇ ಮಹಿಮೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. परंतु वह तो है अल्पकाल के लिए, 21 जन्मों के लिए हेल्थ वेल्थ मिल नहीं सकती ना. ಬಾಬಾ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅದೆಲ್ಲ ಅಲ್ಪಕಾಲಕ್ಕೋಸ್ಕರ,
21 ಜನ್ಮಗಳಿಗೋಸ್ಕರ ಆರೋಗ್ಯ ಸಂಪತ್ತಂತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಪರಂತು ಮನುಷ್ಯ ನೈ ಜಾನ್ತೆ ದೋಷ ಬಿ ನೈ ದೇ ಸಕ್ತೆ ಹೈ. ಆದ್ರೆ ಬಾಬಾ ಹೇಳ್ತಾರೆ ಮನುಷ್ಯರು ತಿಳ್ಕೊಳ್ಳೋದು ಇಲ್ಲ, ದೋಷ ಕೊಡ್ಲಿಕ್ಕೂ ಆಗಲ್ಲ. ಅಲ್ಪ ಕಾಲಕ ಸುಖ ಮೇ ಖುಷ್ ಹೋ ಜಾತೆ ಹೈ. ಅಲ್ಪ ಕಾಲದ ಸುಖದಲ್ಲಿನೇ ಮನುಷ್ಯ ಇವತ್ತು ಖುಷಿಯಾಗ್ಬಿಡ್ತಾನೆ. बाप तुम बच्चों को राजयोग सिखलाकर स्वर्ग की बादशाही देते हैं, कितना सहज है. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸಿ ಸ್ವರ್ಗದ ರಾಜ್ಯಭಾಗ್ಯವನ್ನ ಕೊಡ್ತಾರೆ. ಎಷ್ಟು ಸಹಜ ಇದೆ. कोई तो बिल्कुल समझा नहीं सकते, कोई समझते भी है परंतु योग पूरा न होने के कारण कोई को तीर नहीं लगता है. ಬಾಬಾ ಹೇಳ್ತಾರೆ ಕೆಲವರಂತೂ ತಿಳ್ಕೊಳ್ಳೋದೇ ಇಲ್ಲ, ಕೆಲವರು ತಿಳ್ಕೊಂಡ್ರು ಕೂಡ ಪೂರ್ಣ ಯೋಗ ಇಲ್ಲದ ಕಾರಣ ಬೇರೆಯವ್ರಿಗೆ ಬಾಣ ನಾಟುವುದೂ ಇಲ್ಲ. ದೇಹಾಭಿಮಾನ ಮೇ ಆನೆ ಸೆ ಕುಚ್ ನ ಕುಚ್ ಪಾಪ ಹೋತೆ ಇರತ್ತೆ. ಬಾಬಾ ಹೇಳ್ತಾರೆ ದೇಹಾಭಿಮಾನದಲ್ಲಿ ಬರೋದ್ರಿಂದ ಏನಾದ್ರೂ ಒಂದು ಪಾಪ ಅವರಿಂದ ಆಗ್ತಾ ಇರ್ತದೆ. ಯೋಗ ಹಿ ಮುಖ್ಯ ಹೈ, ತುಮ್ ಯೋಗ ಬಲ್ ಸೆ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ. ಬಾಬಾ ಇಲ್ಲೇನು ಹೇಳ್ತಾರೆ, ಯೋಗ ಅನ್ನೋದು ಮುಖ್ಯ. ನೀವು ಯೋಗ ಬಲದಿಂದಲೇ ವಿಶ್ವದ ಮಾಲೀಕರಾಗ್ತೀರಾ. ಪ್ರಾಚೀನ ಯೋಗ ಭಗವಾನ್ ನೇ ಸಿಖಾಯಾ ಥಾ ನ ಕಿ ಶ್ರೀಕೃಷ್ಣನೇ. ಪ್ರಾಚೀನ ಯೋಗ ಭಗವಂತ ಕಲಿಸಿದ್ರು, ಶ್ರೀಕೃಷ್ಣ ಅಲ್ಲ. याद की यात्रा बड़ी अच्छी है, तुम ड्रामा देख कर आओ तो बुद्धि में सारा सामने आ जाएगा. ಶಿವಬಾಬಾ ಹೇಳ್ತಾರೆ ನೆನಪಿನ ಯಾತ್ರೆ ಅನ್ನೋದು ಬಹಳ ಒಳ್ಳೆಯದು. ನೀವು ನಾಟಕವನ್ನ ನೋಡ್ಕೊಂಡು ಬನ್ನಿ, ಅವಾಗ ಇಡೀ ನಾಟಕ ಬುದ್ಧಿಯಲ್ಲಿ ಬಂದ್ಬಿಡ್ತದೆ. ಕೊಯ್ ಕೂತು ಬತಾನೆ ಮೇ ಟೈಮ್ ಲಗೇಗಾ, ಯಬಿ ಐಸೆ ಹೈ. ಬಾಬಾ ಹೇಳ್ತಾರೆ ಕೆಲವರಿಗೆ ಹೇಳಲಿಕ್ಕೆ ಸಮಯ ಹಿಡಿತದೆ, ಇಲ್ಲೂ ಹಾಗೇನೆ. ಬೀಜ ಅವ್ರ ಝಾಡ್ ಈ ಚಕ್ರ ಬಡ ಕ್ಲಿಯರ್ ಹೈ. ಶಿವಬಾಬಾ ಹೇಳ್ತಾರೆ ಬೀಜ ಮತ್ತು ವೃಕ್ಷ ಚಕ್ರ ಬಹಳ ಕ್ಲಿಯರ್ ಇದೆ. शांतिधाम सुखधाम दुखधाम सेकंड का काम है ना. शांतिधाम सुखधाम दुखधाम उन सेकंड इन मातल्वा, परंतु याद भी रहे ना. मुख्य बात है बाप का परिचय. ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂದ್ರೆ ನೆನಪು ಇರ್ಬೇಕಲ್ವಾ. ಮುಖ್ಯ ಮಾತು ಅಂದ್ರೆ ತಂದೆ ಪರಿಚಯ. ಬಾಪ್ कहते हैं मेरे को याद करने से तुम सब कुछ जान जाएंगे. ಇಲ್ಲಿ ಶಿವಬಾಬಾ ಹೇಳ್ತಾರೆ ನೀವು ನನ್ನ ತಿಳ್ಕೊಳ್ಳೋದ್ರಿಂದ ಎಲ್ಲವನ್ನೂ ತಿಳ್ಕೊಳ್ತೀರಾ. अच्छा शिवबाबा तुम बच्चों को याद करते हैं, ಬ್ರಹ್ಮ ಬಾಬಾ ಯಾದ್ ನೈ ಕರ್ತೆ ಹೈ. ಇಲ್ಲಿ ನೋಡಿ ಬಾಬಾ ಒಂದ್ ಮಾತು ಹೇಳ್ತಾರೆ, ಶಿವಬಾಬಾ ನೀವು ಮಕ್ಕಳು ನೆನ್ಪು ಮಾಡ್ತಾರೆ, ಬ್ರಹ್ಮಾಬಾ ನೆನ್ಪು ಮಾಡಲ್ಲ. ಶಿವಬಾಬಾ ಜಾನ್ತೆ ಹಮಾರ ಸಪೂತ್ ಬಚ್ಚೆ ಕೌನ್ ಕೌನ್ ಹೈ. ಶಿವಬಾಬಾನು ತಿಳ್ಕೊಂಡಿದ್ದಾರೆ ನನ್ನ ಸುಪುತ್ರ ಮಕ್ಕಳು ಯಾರ್ಯಾರು ಅಂತ. ಸರ್ವಿಸೇಬಲ್ ಸಪೂತ್ ಬಚ್ಚೋಂ ಕೋ ತೋ ಯಾದ್ ಕರ್ತೆ ಹೈ. ಸೇವಾದಾರಿ ಸುಪುತ್ರ ಮಕ್ಕಳಂತೂ ಶಿವಬಾಬಾ ನೆನ್ಪು ಮಾಡ್ಕೊಳ್ತಾರೆ. ये थोड़े किसको याद करेंगे, इनके आत्मा को तो डायरेक्शन है, मामे कम याद करो. ಬ್ರಹ್ಮಾಬಾ ಬೇರೆ ಯಾರನ್ನಾದ್ರೂ ನೆನ್ಪು ಮಾಡ್ತಾರೆ, ಅವರಿಗೂ ಒಂದು ಡೈರೆಕ್ಷನ್ ಇದೆ. ಅಂದ್ರೆ ಆತ್ಮಕ್ಕೂ ಒಂದು ಡೈರೆಕ್ಷನ್ ಏನಿದೆ ಅಂದ್ರೆ ಕೇವಲ ಶಿವಬಾಬಾ ಒಬ್ಬನೇ ನೆನ್ಪು ಮಾಡಬೇಕು. ಅವ್ರಿಗೂ ಬಾಬಾ ಏನ್ ಹೇಳ್ತಾರೆ, ನಾನು ಒಬ್ಬನೇ ನೆನ್ಪು ಮಾಡಿ ಅಂತ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया. धारणा के लिए मुख्य सार, तकदीरवान बनने के लिए एक बाप से सच्चा सच्चा लव रखना है. लव रखना माना कदम कदम एक की ही श्रीमत पर चलते रहना. ಅದೃಷ್ಟವಂತರಾಗೋದಕ್ಕೋಸ್ಕರ ಒಬ್ಬ ತಂದೆ ಜೊತೆಗೆ ಸತ್ಯ ಸತ್ಯ ಪ್ರೀತಿ ಇಟ್ಕೊಳ್ಬೇಕು. ಪ್ರೀತಿ ಇಟ್ಕೊಳ್ಳೋದು ಅಂದ್ರೇನೆ ಹೆಜ್ಜೆ ಹೆಜ್ಜೆಗೂ ಒಬ್ಬ ತಂದೆಯ ಶ್ರೀಮತದಂತೆ ನಡೀತಾ ಇರಬೇಕು. सेकंड, रोज पुण्य का काम अवश्य करना है. सबसे बड़ा पुण्य है सबको बाप का परिचय देना, बाप को याद करना और सबको बाप की याद दिलाना. ಬಾಬಾ ಹೇಳ್ತಾರೆ ದಿನವೂ ಪುಣ್ಯದ ಕೆಲಸ ಅವಶ್ಯವಾಗಿ ಮಾಡಬೇಕು. ಎಲ್ಲಕ್ಕಿಂತ ದೊಡ್ಡ ಪುಣ್ಯ ಅಂದ್ರೆ ಎಲ್ರಿಗೂ ಬಾಬನ ಪರಿಚಯ ಕೊಡುವಂಥದ್ದು, ತಂದೆಯ ನೆನಪು ಮಾಡೋದು ಮತ್ತೆ ಎಲ್ರಿಗೂ ತಂದೆಯ ನೆನಪು ಮಾಡಿಸೋದು. वरदान, अपनी दृष्टि और वृत्ति के परिवर्तन द्वारा सृष्टि को बदलने वाले साक्षात्कार मूर्त भव. ಬಾಬಾ ಇಲ್ಲಿ ವರದಾನ ಕೊಡ್ತಾರೆ, ತಮ್ಮ ದೃಷ್ಟಿ ಮತ್ತು ವೃತ್ತಿಯ ಪರಿವರ್ತನೆಯ ಮೂಲಕ ಸೃಷ್ಟಿಯನ್ನ ಬದಲಾಯಿಸುವಂತಹ साक्षात्कार मूर्तिಗಳಾಗಿರಿ. अपनी वृत्ति के परिवर्तन से दृष्टि को दिव्य बनाओ. तो दृष्टि द्वारा अनेक आत्माएं अपनी वृत्ति के परिवर्तन से दृष्टि को दिव्य बनाओ. तो दृष्टि द्वारा अनेक आत्माएं अपने यथार्थ रूप, यथार्थ घर तथा यथार्थ राजधानी देखेंगे. ಬಾಬಾ ಹೇಳ್ತಾರೆ ತಮ್ಮ ವೃತ್ತಿಯನ್ನ ಪರಿವರ್ತನೆಯಿಂದ ಅಂದ್ರೆ ತಮ್ಮ ವೃತ್ತಿ ಪರಿವರ್ತನೆಯಿಂದ ದೃಷ್ಟಿಯನ್ನ ದಿವ್ಯ ಮಾಡ್ಕೊಳ್ಳಿ. ಅಂದ್ರೆ ದೃಷ್ಟಿಯ ಮೂಲಕ ಅನೇಕ ಆತ್ಮಗಳಿಗೆ ತಮ್ಮ ಯಥಾರ್ಥ ರೂಪ,
ಯಥಾರ್ಥ ಮನೆ ಜೊತೆಗೆ ಯಥಾರ್ಥ राजधानी ಕಾಣಿಸ್ತದೆ. ऐसा यथार्थ साक्षात्कार कराने के लिए वृत्ति में जरा भी देहाभिमान की चंचलता न हो. ಬಾಬಾ ಹೇಳ್ತಾರೆ ಈ ರೀತಿಯ ಯಥಾರ್ಥ ಸಾಕ್ಷಾತ್ಕಾರ ಮಾಡಿಸೋದಕ್ಕೋಸ್ಕರ ವೃತ್ತಿಯಲ್ಲಿ ಸ್ವಲ್ಪವೂ ಕೂಡ ದೇಹಾಭಿಮಾನದ ಚಂಚಲತೆ ಇರಬಾರ್ದು. तो वृत्ति के सुधार से दृष्टि दिव्य बनाओ तब ये सृष्टि परिवर्तन होगी. ಬಾಬಾ ಹೇಳ್ತಾರೆ ವೃತ್ತಿಯ ಸುಧಾರಣೆಯಿಂದ ದೃಷ್ಟಿಯನ್ನ ದಿವ್ಯ ಮಾಡ್ಕೊಳ್ಳಿ, ಆಗ ಸೃಷ್ಟಿ ಪರಿವರ್ತನೆ ಆಗ್ತದೆ. देखने वाले अनुभव करेंगे कि यह नए नहीं लेकिन ये एक जादू की डिब्बियां हैं. ಬಾಬಾ ಹೇಳ್ತಾರೆ ನೋಡುವಂತವ್ರು ಅನುಭವ ಮಾಡ್ತಾರೆ ಇವು ಕಣ್ಣುಗಳಲ್ಲ, ಆದ್ರೆ ಇದೊಂದು ಜಾದುವಿನ ಡಬ್ಬ ಆಗಿದೆ ಅಂತ. ನೈನ್ ಸಾಕ್ಷಾತ್ಕಾರಕ್ಕೆ ಸಾಧನ ಬಂಜಾಯಿ, ಆಗ ನಿಮ್ ಕಣ್ಣುಗಳು ಸಾಕ್ಷಾತ್ಕಾರದ ಸಾಧನ ಆಗ್ಬಿಡ್ತದೆ. ನಿಮ್ ಕಣ್ಣು ನೋಡಿದ್ರೆ ಹೇಳ್ಬೇಕು ಇದೇನೋ ದಿವ್ಯತೆಯಿಂದ ಕೂಡಿದಂತ ಕಣ್ಣುಗಳು, ಏನೋ ಈ ಕಣ್ಣುಗಳಲ್ಲಿ ಏನೋ ಒಂದು ವಿಶೇಷತೆ ಇದೆ, ಈ ತರ ನೋಡಿದವರು ಹೇಳ್ಬೇಕು ಅಂತಾರೆ ಬಾಬಾ. श्लोगन सेवा के उमंग उत्साह के साथ बेहद की वैराग्य वृत्ति ही सफलता का आधार है. ಸೇವೆಯ ಉಮಂಗ್ ಉತ್ಸಾಹದ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸಫಲತೆಗೆ आधारवाಗಿದೆ. यह व्यक्त इशारे महान बनने के लिए मधुरता और नम्रता का गुण धारण करो. ಅವ್ಯಕ್ತ ಇಶಾರೆ ಆಗಿದೆ, ಮಹಾನ್ ಆಗೋದಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡ್ಕೊಳ್ಳಿ. मधुरता के गुण को धारण करने वाला यहाँ भी महान बनता है और वहां भी मर्तबा पाता है. ಬಾಬಾ ಹೇಳ್ತಾರೆ ಯಾರು ಮಧುರತೆಯ ಗುಣವನ್ನ ಧಾರಣೆ ಮಾಡ್ಕೊಳ್ತಾರಲ್ವ ಅವರು ಇಲ್ಲಿಯೂ ಮಹಾನ್ ಆಗ್ತಾರೆ, ಜೊತೆಗೆ ಅಲ್ಲಿ ಒಂದು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತಾರೆ. ಅಲ್ಲಿ ಅಂದ್ರೆ ಸತ್ಯುಗದಲ್ಲಿ. ಮಧುರತಾ ವಾಲಂಕೋ ಸಭಿ ಮಹಾನ್ ರೂಪ ಸೆ ದೇಖ್ತೆ ಹೈ. ಬಾಬಾ ಹೇಳ್ತಾರೆ ಯಾರಲ್ಲಿ ಮಧುರತೆ ಇದೆ ಅವ್ರನ್ನ ಎಲ್ಲರೂ ಮಹಾನ್ ರೂಪದಿಂದ ನೋಡ್ತಾರೆ. तो ये मधुरता का विशेष गुण हर बच्चे में होना चाहिए. ಹಾಗಾದ್ರೆ ಈ ಮಧುರತೆಯ ವಿಶೇಷ ಗುಣ ಪ್ರತಿಯೊಬ್ಬ ಮಕ್ಕಳಲ್ಲಿ ಇರಬೇಕು. मधुरता की मधु जिनके साथ है उन्हें हर कार्य में सफलता ही सफलता है. ಬಾಬಾ ಹೇಳ್ತಾರೆ ಮಧುರತೆ ಎನ್ನುವಂತ ಮಧು ಯಾರ ಹತ್ರ ಇದೆಯೋ ಅವರು ಪ್ರತಿ ಕಾರ್ಯದಲ್ಲಿ ಸಫಲತೆನೇ ಸಫಲತೆ. उनके जीवन से सफलता मिट जाए, उनके जीवन से असफलता मिट जाए. ಬಾಬಾ ಹೇಳ್ತಾರೆ ಅವರ ಜೀವನದಿಂದ ಅಸಫಲತೆ ದೂರ ಆಗ್ಬಿಡುತ್ತದೆ ಅನ್ನೋ ಮಾತನ್ನ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ.